ಸಚಿವ ಬಿ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ಇರುವ ಪ್ರಶ್ನೆ ಎದುರಾಗ್ತಾ ಇದೆ. ಸಚಿವ ರಾಜೇಂದ್ರ ರಾಜೀನಾಮೆಗೆ ಈಗಾಗಲೇ ಪಟ್ಟು ಹಿಡಿದಿದ್ದಾರೆ. ಸಚಿವ ಬಿ ನಾಗೇಂದ್ರಗೆ ಮತ್ತಷ್ಟು ಸಂಕಷ್ಟ ಎದುರಾಗುತ್ತಾ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಈಗಾಗಲೇ ವಿಪಕ್ಷ ನಾಯಕರು ಸದನದ ಒಳಗೂ ಹೊರಗೂ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರು ಈಗಾಗಲೇ ಇದರ ನಡುವೆ ಕೇಸ್ಗೆ ಸಿಬಿಐ ಎಂಟ್ರಿ ಆಗುವಂತಹ ಭೀತಿ ಶುರುವಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೋರಿ ರಾಜ್ಯಪಾಲರಿಗೆ ಸಿಬಿಐ ಅಧಿಕಾರಿಗಳಿಂದ ಈಗಾಗಲೇ ಪತ್ರವನ್ನ ಬರೆಯಲಾಗಿದೆ. ಪ್ರಾಸಿಕ್ಯೂಷನ್ಗೆ ಏನಾದರೂ ಅನುಮತಿಯನ್ನ ಕೊಟ್ಟರೆ ನಾಗೇಂದ್ರ ಅವರಿಗೆ ಮತ್ತೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಅಂದ್ರೆ ವಾಲ್ಮೀಕಿ ಸಮುದಾಯದವರಿಗೆ ಮೀಸಲಿಟ್ಟ ಹಣವನ್ನ 187 ಕೋಟಿ ಲಪಟಾಯಿಸಿದ್ದಾರೆ ಎನ್ನುವ ಆರೋಪ ಈಗಾಗಲೇ ಬಿ ನಾಗೇಂದ್ರ ಅವರ ವಿರುದ್ಧ ಕೇಳಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಈ ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಈಗಾಗಲೇ ಪ್ರಾಸಿಕ್ಯೂಷನ್ ಅನ್ನು ನಡೆಸಲಾಗಿತ್ತು, ತನಿಖೆಯನ್ನು ನಡೆಸಲಾಗಿತ್ತು. ಅದಾದ ಬಳಿಕ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಈಗ ಮತ್ತೊಮ್ಮೆ ಎರಡನೇ ಬಾರಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಮೇಲೆ ಎರಡನೇ ಬಾರಿ ಸಚಿವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಾಲ್ಮೀಕಿ ಸಮುದಾಯದವರಿಗೆ ನೀವು ಮಾಡ್ತಾ ಇರುವಂತಹ ಮೋಸ ಇದು, ಹಾಗಾಗಿ ಅವರಿಂದ ರಾಜೀನಾಮೆಯನ್ನ ಪಡೆದುಕೊಳ್ಳೇಬೇಕು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಏನು ಅಂತಂದ್ರೆ, ನಿನ್ನೆಯಷ್ಟೇ ವಿಧಾನಸೌಧದಲ್ಲಿ ಬಿ ನಾಗೇಂದ್ರ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿದ್ರು. ಪ್ರೆಸ್ ಮೀಟ್ ನಲ್ಲಿ ಹಲವಾರು ಅಂಶಗಳನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಜೊತೆಗೆ ಈಗ ಸಿಬಿಐ ಕೂಡ ಎಂಟ್ರಿಯನ್ನ ನೀಡಿರೋದ್ರಿಂದ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರೂಪೇಶ್ ಬೈಂದೂರು, ಈಗಾಗಲೇ ವಿಪಕ್ಷ ನಾಯಕರು ಒಂದ್ ಕಡೆ ಬಿ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರೆ, ಮತ್ತೊಂದು ಕಡೆ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಎಂಟ್ರಿಯನ್ನ ಕೊಟ್ಟಿದೆ. ಮುಂದೆ ಏನಾಗಬಹುದು? ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಏನಾದರೂ ಪರ್ಮಿಷನ್ ಕೊಡ್ತಾರಾ, ಹೇಗೆ? ತೇಜಸ್ವಿನಿ, ಇಲ್ಲಿಗ ನಾಗೇಂದ್ರ ಅವರಿಗೆ ಒಂದು ಸಂಕಷ್ಟ ಅಂತ ಹೇಳಿದ್ರೆ ಅದರ ಒಳಗಡೆ ಅದೇ ರೀತಿ ಹೊರಗಡೆನೂ ಕೂಡ ದೊಡ್ಡ ಮಟ್ಟ ಹೋರಾಟ ಆಗ್ತಾ ಇದೆ. ಯಾವ ರೀತಿ ಹೋರಾಟ ಅಂತ ಹೇಳಿದ್ರೆ, ಇಲ್ಲಿಗ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕು ಅಂತೇಳಿ ಆಗ್ರಹಗಳನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಕೂಡ ನಾಗೇಂದ್ರ ಅವರು ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ 187 ಕೋಟಿ ಹಣವನ್ನು ನುಂಗಿದ್ದಾರೆ. ಇದಕ್ಕೋಸ್ಕರವಾಗಿ ಅವರಿಂದ ವಾಲ್ಮೀಕಿಗಳಿಗೆ ಅಥವಾ ST/SC ಸಮುದಾಯಕ್ಕೆ ನ್ಯಾಯ ಸಿಗುವಂತಹ ಸಾಧ್ಯತೆಗಳಿಲ್ಲ ಅಂತೇಳಿ ಬಿಜೆಪಿ ಆರೋಪಿಸ್ತಾ ಇದೆ. ಸದನದ ಒಳಗಡೆ ಹೋರಾಟ, ಅದೇ ರೀತಿ ಕೆಂಗಲ್ಗೇಟ್ನಲ್ಲೂ ಕೂಡ ಹೋರಾಟ ಮಾಡೋದನ್ನ ಗಮನಿಸಿಕೊಂಡಿದ್ದೇವೆ. ಆದ್ರೆ ಇದು ಒಂದು ಸಂಕಷ್ಟ ನಾಗೇಂದ್ರ ಇರುವಾಗಲೇ ಇನ್ನೊಂದು ಸಂಕಷ್ಟ ಬಂದಿದೆ. ಯಾಕಂತ ಹೇಳಿದ್ರೆ ಸಿಬಿಐ ಕೂಡ ಈ ಒಂದು ಪ್ರಕರಣ ಸಂಬಂಧಪಟ್ಟ ಎಂಟ್ರಿ ಕೊಟ್ಟು ಇದೀಗ ಮತ್ತಷ್ಟು ಡೆವಲಪ್ಮೆಂಟ್ಸ್ ಹ್ಯಾಪನಿಂಗ್ಸ್ ಅನ್ನು ಮಾಡ್ತಾ ಇದೆ. ಏನಂತ ಹೇಳಿದ್ರೆ, ರಾಜ್ಯಪಾಲರಿಗೆ ಒಂದು ಪತ್ರವನ್ನು ಸಿಬಿಐ ಬರೆದಿದೆ. ಏನಂತ ಹೇಳಿದ್ರೆ, ನಾಗೇಂದ್ರ ಅವರು ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡಬೇಕು, ಹೆಚ್ಚಿನ ವಿಚಾರಣೆಯನ್ನು ಮಾಡಬೇಕು. ಅದೇ ರೀತಿಯಾಗಿ ನಾಗೇಂದ್ರ ವಿಚಾರದಲ್ಲಿ ಪ್ರಾಸಿಕ್ಯೂಷನ್ ಅನ್ನು ಕೂಡ ನಡೆಸಬೇಕಾಗುತ್ತೆ. ಇದಕ್ಕೋಸ್ಕರವಾಗಿ ಅನುಮತಿಯನ್ನು ಕೊಡಿ ಅಂತೇಳಿ. ಅನುಮತಿ ಯಾಕೆ ಕೊಡಬೇಕು ಅಂತ ಹೇಳಿದ್ರೆ, ಸಚಿವರಾಗಿರುವಂತಹ ಕಾರಣಕ್ಕೆ ಅವರ ವಿರುದ್ಧ ನೇರವಾಗಿ ಕ್ರಮಕ್ಕೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ರಾಜ್ಯಪಾಲರಿಗೆ ಅನುಮತಿಯನ್ನು ಕೊಡಬೇಕು. ಈ ಎಲ್ಲ ದಾಖಲೆಗಳಿದೆ. ಯಾಕಂದ್ರೆ ದಾಖಲೆಗಳ ಸಮೇತವಾಗಿ ಸಿಬಿಐ ವರದಿಯನ್ನು ಕೊಟ್ಟಿದೆ. ಯಾಕಂತ ಹೇಳಿದ್ರೆ, ನಾಗೇಂದ್ರ ಅವರ ವಿರುದ್ಧ ಈ ರೀತಿಯ ಸಾಕ್ಷ್ಯಗಳಿದೆ, ಈ ರೀತಿಯ ನಾಗೇಂದ್ರ ಮೇಲೆ ಇಡಿ ದಾಳಿ ಆಗಿತ್ತು, ಇಲ್ಲಿಷ್ಟು ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದೇವೆ. ಅದೇ ರೀತಿ ಆತ್ಮಹತ್ಯೆ ಇರಬಹುದು, ಬೇರೆ ಬೇರೆ ಪ್ರಕರಣಗಳು ಸಂಬಂಧಪಟ್ಟ ಒಂದಿಷ್ಟು ಮಜಲುಗಳಲ್ಲೂ ಕೂಡ ಈ ಪ್ರಕರಣ ಹೋಗಿತ್ತು. ಹೀಗಾಗಿ ಈ ಪ್ರಕರಣ ಸಂಬಂಧಪಟ್ಟ ಸಾಕಷ್ಟು ಡೆವಲಪ್ಮೆಂಟ್ಗಳಿದೆ. ಇದಕ್ಕೋಸ್ಕರವಾಗಿ ನಾಗೇಂದ್ರ ವಿರುದ್ಧ ತನಿಖೆ ಮಾಡಬೇಕು, ಇದಕ್ಕೆ ನೀವು ಪ್ರಾಸಿಕ್ಯೂಷನ್ಗೆ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಸಿಬಿಐ ಪತ್ರ ಬರೆದಿದೆ. ಈ ಪತ್ರದ ಹಿನ್ನೆಲೆ ಮತ್ತಷ್ಟು ರಾಜಕೀಯ ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಏನಕ್ಕೆ ಅಂತ ಹೇಳಿದ್ರೆ, ಈಗ ಪತ್ರವನ್ನು ಬರೆದಿದ್ದಾರಲ್ಲ, ಇದು ರಾಜ್ಯಪಾಲರ ಯಾವ ರೀತಿಯ ಪರಿಗಣಿಸ್ತಾರೆ ಅನ್ನೋದು ನೋಡಬೇಕಾಗುತ್ತೆ. ಈಗ ಒಂದು ಕಡೆ ಪ್ರಾಸಿಕ್ಯೂಷನ್ ಕೊಟ್ಟಿದ್ದೆ ಹೋದಾದ್ರೆ ಸಿಬಿಐ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿದರೆ ನಾಗೇಂದ್ರ ಅವರು ರಾಜೀನಾಮೆ ಕೊಡಲೇಬೇಕಾಗಿರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ. ಇದಕ್ಕೋಸ್ಕರವಾಗಿ ಇಲ್ಲಿಗ ಮತ್ತಷ್ಟು ಪ್ರಕರಣ ಸಂಬಂಧಪಟ್ಟಾಗ ಒಂದು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಅನ್ನೋದನ್ನ ಇಲ್ಲಿ ನೋಡಬಹುದು. ತೇಜಸ್ವಿನಿ, ಓಕೆ, ಧನ್ಯವಾದ ರೂಪೇಶ್ ಬೈಂದೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.